ಆರಂಭದಲ್ಲೇ ನಾವು ಒಂದು ವರದಿಯನ್ನು ಗಮನಿಸಿದ್ವಿ. ಇವತ್ತು ಸಿದ್ದರಾಮಯ್ಯನವರು ನಡೆಸಿದಂಥ ಸುದ್ದಿಗೋಷ್ಠಿ, ಎಲ್ಲರೂ ಪ್ರಸ್ತಾಪ ಮಾಡಿದಂಥ ವಿಚಾರಗಳು, ಇದೆಲ್ಲದಕ್ಕಿಂತ ಮುನ್ನ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಯಿತು ಅಂತ ಹೇಳ್ತಾ ಇದ್ವಲ್ಲ, ಅಲ್ಲೂ ಕೂಡ ಭಾಳ ಸಂಗತಿಗಳು ಇವತ್ತು ಪ್ರಸ್ತಾಪಕ್ಕೆ ಬಂದವು. ಮುಖ್ಯಮಂತ್ರಿಗಳು ಭಾಳಷ್ಟು ವಿಚಾರಗಳನ್ನು ತಮ್ಮ ಸಂಪುಟದ ಸಹೋದ್ಯೋಗಿಗಳಿಗೆ ಕನ್ವೆ ಮಾಡುವಂಥ ಪ್ರಯತ್ನವನ್ನು ಪಟ್ಟರು. ಏನಾಗಿತ್ತು ಹೈಕಮಾಂಡ್ ಬಳಿ ಹೋದಂಥ ಸಂದರ್ಭದಲ್ಲಿ, ಯಾವ ಕಾರಣಕ್ಕಾಗಿ ತ್ವರಿತವಾಗಿ ನಾನು ಇಂಥದ್ದೊಂದು ನಿರ್ಧಾರಕ್ಕೆ ಬಂದೆ ಅನ್ನುವಂಥದ್ದೆಲ್ಲ ಕೂಡ ಅಲ್ಲಿ ಬಿಡಿಸೇಳೋ ಪ್ರಯತ್ನ ಆಯಿತು. ಅದಾದ ನಂತರ ಅಲ್ಲಿ ಮೀಟಿಂಗ್ ಮುಗಿಸ್ ಬಂದಂಥ ಕೆಲ ಸಚಿವರುಗಳನ್ನು ಮಾತನಾಡ್ಸೋಕೆ ಹೋದ್ರೆ ಬಿಕ್ಕಿ ಅಳ್ತಾ ಇದ್ರು. ಅವ್ರ ಬಾಯಲ್ಲಿ ಮಾತು ಬರ್ತಾ ಇರಲಿಲ್ಲ. ಆ ಮಟ್ಟಿಗಿನ ನೋವು, ದುಃಖ ಅವ್ರನ್ನೆಲ್ಲ ಕಾಡ್ತಾ ಇತ್ತು. ಬನ್ನಿ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನಾಯ್ತು ಈ ರಿಪೋರ್ಟರ್ ನೋಡ್ಕೊಂಬ. ಜೋಡೆತ್ತು ಇದು 2023ರ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ಕಾರ್ಯಕರ್ತರಿಂದ ಕರೆಸಿಕೊಂಡ ಹೆಸರು. ಮಾಸ್ ಲೀಡರ್ ಸಿದ್ದರಾಮಯ್ಯ ಹಾಗೂ ರಾಜಕೀಯ ಚತುರ ಡಿಕೆ ಶಿವಕುಮಾರ್ ಒಟ್ಟಿಗೆ ಚುನಾವಣೆ ಎದುರಿಸಿದ್ರು. ಈ ಜೋಡಿಯ ಮೋಡಿಗೆ 130ಕ್ಕೂ ಹೆಚ್ಚು ಕ್ಷೇತ್ರಗಳು ಒಲಿದು ಬಂದಿದ್ವು. ಆದರೆ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ನಡೆದ ಬೆಳವಣಿಗೆಗಳೆಲ್ಲವೂ ಒಂಥರ ವಿಚಿತ್ರ ಹಾಗೂ ವಿಶೇಷ. ಯಾಕಂದ್ರೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿ ಹಿಡಿದ ಬಳಿಕ ಸಿಎಂ ಗಾದಿ ಯಾರಿಗೆ, ಸರ್ಕಾರವನ್ನ ಮುನ್ನಡೆಸೋರು ಯಾರು ಅನ್ನೋ ಗೊಂದಲ ಮೊದಲು ಮೂಡಿತ್ತು. ವರಿಷ್ಠರು ಅಳೆದು ತೂಗಿ ಸಿದ್ದರಾಮಯ್ಯರಿಗೆ ರಾಜ್ಯದ ಪಟ್ಟ ಕಟ್ಟಿದ್ರು. ಆಗ ಡಿಕೆಗೆ ಅವಕಾಶ ಕೈತಪ್ಪಿತಾ ಅನ್ನೋ ಅನುಮಾನ ಸೃಷ್ಟಿಯಾಗಿತ್ತು. ಅಲ್ಲಿಂದಿಲ್ಲಿಗೆ ಅಂದ್ರೆ 3 ವರ್ಷಗಳ ಕಾಲ ಆಗಾಗ ಅಧಿಕಾರ ಹಸ್ತಾಂತರ ಪ್ರಸ್ತಾಪ ಆಗ್ತಿತ್ತು. ಇದೇ ವಿಚಾರ ಪಕ್ಷದೊಳಗೆ 2 ಬಣಗಳನ್ನ ಸೃಷ್ಟಿಸಿ ತಮ್ಮ ತಮ್ಮ ನಾಯಕರ ಪರ ಬ್ಯಾಟ್ ಬೀಸುವಂತೆ ಮಾಡಿತ್ತು. ಬ್ರೇಕ್ಫಾಸ್ಟ್ ಹಾಗೂ ಡಿನ್ನರ್ ಪಾಲಿಟಿಕ್ಸ್ ಜೋರಾಗಿಯೇ ನಡೀತಿತ್ತು. ಇದೀಗ ಈ ಎಲ್ಲ ಗೊಂದಲಗಳಿಗೆ ಇದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ತೆರೆ ಬಿದ್ದಿದೆ. ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯನವರಿಗೆ ಕುರ್ಚಿ ಬಿಡಿ ಎಂಬ ಸಂದೇಶ ಕೊಟ್ಟ ಬಳಿಕ ಇವತ್ತು ಉಪಹಾರ ಕೂಟ ನಡೆಯಿತು. ಸಿಎಂ ಕಾವೇರಿ ನಿವಾಸದಲ್ಲಿ ನಡೆದ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಲ್ಲರೂ ಭಾವಿಸಿದಂತೆ ಸಿದ್ದರಾಮಯ್ಯರ ವಿದಾಯದ ಸಭೆ ಆಗಿದೆ. ಹಾಗಿದ್ರೆ ಸಭೆಯಲ್ಲಿ ಆಗಿದ್ದೇನು ಅನ್ನೋದರ ಸಂಪೂರ್ಣ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದ ಡಿಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾದ್ರು. ಆಗ ಇಬ್ಬರು ಪರಸ್ಪರ ತಬ್ಬಿಕೊಂಡ್ರು. ಇದು ಅಧಿಕಾರ ಹಂಚಿಕೆಯನ್ನ ಪರಸ್ಪರ ವಿನಿಮಯ ಮಾಡಿಕೊಂಡಿದ್ದ ಸಂಕೇತದಂತಿತ್ತು. ಇಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಹಿರಿಯರಾದ ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. ಟಗರು ಸಿದ್ದರಾಮಯ್ಯ ಕೂಡ ಕನಕಪುರ ಬಂಡೆಗೆ ಆಶೀರ್ವಾದ ಮಾಡಿದ್ರು. ಈ ವೇಳೆ ಡಿಕೆಗೆ ಸಿದ್ದರಾಮಯ್ಯ ಅಭಿನಂದನೆ ತಿಳಿಸಿದ್ರು. ಈ ಮೂಲಕ ನಾವಿಬ್ರು ಎಂದಿಗೂ ಜೋಡೆತ್ತುಗಳಿದ್ದಂತೆ, ಅಧಿಕಾರ ಹೋಗುತ್ತೆ ಬರುತ್ತೆ, ಆದ್ರೆ ನಮ್ಮ ಸ್ನೇಹ ಶಾಶ್ವತ ಎನ್ನುವ ರೀತಿ ಒಗ್ಗಟ್ಟಿನ ಸಂದೇಶ ಸಾರಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಸಿದ್ದರಾಮಯ್ಯರನ್ನ ಬಿಗಿದಪ್ಪಿಕೊಂಡ ಡಿಸಿಎಂ ಡಿಕೆಶಿ ಕೂಡ ಕ್ಷಣಕಾಲ ಭಾವುಕರಾದಂತೆ ಕಂಡು ಬಂದ್ರು. ಇದಾದ ಬಳಿಕ ಸಿದ್ದರಾಮಯ್ಯ ಡಿಕೆಶಿ ಅಕ್ಕಪಕ್ಕದಲ್ಲಿ ಕುಳಿತು ತಿಂಡಿ ಸೇವಿಸಿದ್ರು. ಬಳಿಕ ಎಲ್ಲ ಸಚಿವರು ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್ ಸೇವಿಸಿದ್ರು. ಆಗ ಸಿದ್ದರಾಮಯ್ಯ ತಾವು ಹೈಕಮಾಂಡ್ ಜೊತೆಗೆ ಆಡಿರುವ ಮಾತಿನ ಪ್ರಸ್ತಾಪ ಮಾಡಿದ್ರು. ರಾಜೀನಾಮೆ ಕೊಡುವ ನಿರ್ಧಾರದ ಬಗ್ಗೆ ಘೋಷಣೆ ಮಾಡಿದ್ರು. ಈ ಮಾತು ಕೇಳ್ತಿದ್ದಂತೆ ಎಲ್ಲ ಸಚಿವರು ಭಾವುಕರಾದ್ರು. ಕೆಲವು ಸಚಿವರು ಕಣ್ಣೀರಿಟ್ರು. ಆಪ್ತರ ಕಂಬನಿ ಕಂಡ ಗಟ್ಟಿ ಹೃದಯದ ಸಿದ್ದರಾಮಯ್ಯ ಕೂಡ ಭಾವುಕರಾಗಿ ಬಿಟ್ರು. ಈ ಬಗ್ಗೆ ಟಿವಿ9 ಜೊತೆಗೆ ಮಾತನಾಡಿದ ಆರ್.ಬಿ. ತಿಮ್ಮಾಪುರ ಸಭೆಯ ಭಾವುಕ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಇವತ್ತು ಮೀಟಿಂಗ್ನಲ್ಲಿ ನಾನು ರಾಜೀನಾಮೆ ಕೊಡ್ತೇನೆ ಅಂದಾಗ ಇಡೀ ಸಚಿವ ಸಂಪುಟದ ಎಲ್ಲ ಸದಸ್ಯರು ಭಾವುಕರಾದರು. ಮೆಜಾರಿಟಿ ಸಚಿವರು ನನ್ನಾದಿಯಾಗಿ ಆ ಕಣ್ಣೀರು ತಡೆಯಲಿಕ್ಕೆ ಆಗಲಾದ ರೀತಿಯಲ್ಲಿ ಆಗಿ ಹೋಯ್ತು. ಇಡೀ ಸಭೆ ಮೌನ ಆಗಿಬಿಡ್ತು. ಸಿದ್ದರಾಮಯ್ಯ ಅವರು ಕೂಡ ಅವರು ಭಾವುಕರಾದರು. ಈ ಎಲ್ಲ ಸಚಿವರು ಕಣ್ಣೀರು ತಕ್ಕಂಡು ನೋಡಿದಾಗ ಅವ್ರಿಗೇನೋ ಆ ಭಾವುಕತೆಯ ಕಣ್ಣೀರು ಬಂದು ಬಿಡ್ತು. ಇಷ್ಟೇ ಅಲ್ಲದೆ ಸಂಪುಟ ಸದಸ್ಯರ ಮುಂದೆ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆ ನಿರ್ಧಾರವನ್ನ ಅಧಿಕೃತವಾಗಿ ಪ್ರಕಟಿಸಿದ್ರು. ಈ ವೇಳೆ ಹಲವು ವಿಚಾರಗಳನ್ನ ಸಿಎಂ ಸಚಿವರ ಮುಂದೆ ಪ್ರಸ್ತಾಪಿಸಿದ್ರು.
ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ನಿರ್ಧಾರ ಪ್ರಕಟಿಸಿದ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ. ಇದನ್ನು ಹೈಕಮಾಂಡ್ ಹೇಳಿರೋದಾಗಿ ತಿಳಿಸಿದ್ರು. ಇನ್ನು 2028ರವರೆಗೆ ಡಿಕೆ ಶಿವಕುಮಾರ್ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ರು. ಸಿದ್ದರಾಮಯ್ಯರ ಮಾತಿಗೆ ಎಲ್ಲ ಸಚಿವರು ಸಮ್ಮತಿ ಸೂಚಿಸಿದ್ರು. ಇನ್ನು ಆಡಳಿತ ಅನುಭವವನ್ನ ಸಚಿವರೊಂದಿಗೆ ಹಂಚಿಕೊಂಡ್ರು. ಏನವು ತೋರಿಸ್ತೀವಿ ನೋಡಿ. ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಆದ ಅಡೆತಡೆ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಿದ್ದರಾಮಯ್ಯ, ಸಾಲ ಮಾಡಿದ್ದರೂ ಅದರ ಕಷ್ಟ ನನಗೊಬ್ಬನಿಗೆ ಗೊತ್ತು. ಕಷ್ಟದ ನಡುವೆಯೂ ಉತ್ತಮ ಆಡಳಿತ ನೀಡಿದ್ದೇನೆ. ನಾನು ಕೆಲಸ ಮಾಡಿರೋದು ಸಮಾಧಾನ ಇದೆ. ಎಲ್ಲ ಯೋಜನೆಗಳನ್ನ ನಾನು ಜನರಿಗೆ ನೀಡಿದ್ದೇನೆ. ಮುಂದೆ ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ. ಬಿಜೆಪಿ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎಂದು ಸಲಹೆ ನೀಡಿದ್ರು ಎನ್ನಲಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಕೈ ಶಾಸಕರು ಭೇಟಿ ಕೊಟ್ಟಿದ್ರು. ಆಗಲೂ ಸಿದ್ದರಾಮಯ್ಯ ಶಾಸಕರನ್ನ ಕಂಡು ಕಣ್ಣೀರಿಟ್ರಂತೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಮನೆ ಮುಂದೆ 10 ಅಭಿಮಾನಿಗಳು ಸೇರಿದ್ರು. ಆಗ ಸಿದ್ದರಾಮಯ್ಯರನ್ನ ಸುತ್ತುವರಿದ ಫ್ಯಾನ್ಸ್ ಬಿಕ್ಕಿ ಬಿಕ್ಕಿ ಹತ್ರು. ಅಭಿಮಾನಿಗಳ ಕಣ್ಣೀರು ಕಂಡ ಸಿಎಂ ಭಾವುಕರಾಗಿ ಬಿಟ್ರು. ಅದೇನೇ ಇರಲಿ, ಕಾಂಗ್ರೆಸ್ ಹೈಕಮಾಂಡ್ ಅಧಿಕಾರ ಹಂಚಿಕೆಯ ಕಗ್ಗಂಟನ್ನ ಯಶಸ್ವಿಯಾಗಿ ಬಿಡಿಸಿದೆ. ಹಲವು ರಾಜ್ಯಗಳಲ್ಲಿ ಎಡವಿದ್ದ ವರಿಷ್ಠರು ಕರ್ನಾಟಕದ ಸಿಎಂ ಬದಲಾವಣೆ ವಿಚಾರದಲ್ಲಿ ಯಶಸ್ವಿಯಾಗಿದ್ದಾರೆ. ಅಳೆದು ತೂಗಿ ಸುಸೂತ್ರವಾಗಿ ಪವರ್ ಶೇರ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.